ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಸದ್ಯ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ. ಹಾಗಾದರೆ ನೀಟ್ ಪರೀಕ್ಷೆ ಯಾವಾಗ ನಡೆಯುತ್ತೆ? ದೇಶಾದ್ಯಂತ ಈಗ ಸದ್ಯ ವಿದ್ಯಾರ್ಥಿಗಳು ಪೋಷಕರು ಎದುರು ನೋಡ್ತಾ ಇರುವಂತಹ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಅಪ್ಡೇಟ್ ಏನು ಅದೆಲ್ಲವನ್ನು ಕೂಡ ಇವತ್ತು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಕೇಳಿ. ಸೊ NTA ದೇಶಾದ್ಯಂತ ಏಕಕಾಲಕ್ಕೆ ಮೇ 3ರಂದು ನೀಟ್ ಎಕ್ಸಾಮನ್ನು ಮಾಡ್ತು. ಸರಿಸುಮಾರು 22,70,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆದ್ರು. ಆದರೆ ಪರೀಕ್ಷೆಯನ್ನು ಬರೆದು ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಂತಹ ವಿದ್ಯಾರ್ಥಿಗಳಿಗೆ NTA ಒಂದು ಬಿಗ್ ಶಾಕ್ ಅನ್ನು ಕೊಡುತ್ತೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪದ ಹಿನ್ನೆಲೆ ಎಕ್ಸಾಮನ್ನು ರದ್ದು ಮಾಡುತ್ತೆ. ನೀಟ್ ಪರೀಕ್ಷೆಯನ್ನು ನಿನ್ನೆ ರದ್ದು ಮಾಡಿರೋದು. ಹಾಗಾದರೆ ನೆಕ್ಸ್ಟ್ ನೀಟ್ ಎಕ್ಸಾಮ್ ಯಾವಾಗ ಮಾಡುತ್ತೆ? ಸದ್ಯಕ್ಕೆ ಇದರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ? ಸೊ ಇಲ್ಲಿ ತಪ್ಪಿತಸ್ಥರು ಯಾರು? ಈ ಎಲ್ಲ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ, ಕೇಳಿ. ಸೊ ಮೊದಲಿಗೆ ಮೇ 3ರಂದು ಯಾವತ್ತು ಎಕ್ಸಾಮ್ ಆಗುತ್ತೆ ಅದಕ್ಕೂ ಬಿಫೋರೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನುವಂತಹ ಒಂದಷ್ಟು ಗುಮಾನಿಗಳು ಹರಿದಾಡ್ತಾ ಇತ್ತು. ಆದರೆ ಈಗ ಅದು ನಿಜ ಆಗಿರೋದು. ಸುಮಾರು ಏಪ್ರಿಲ್ 26ರ ಹೊತ್ತಿಗೆ ಈ ನೀಟ್ ಪ್ರಶ್ನೆ ಪತ್ರಿಕೆಗಳು ಕೆಲವೊಂದು ಕಡೆ ಹರಿದಾಡ್ತಾ ಇತ್ತಂತೆ. ಆರೋಪಿಗಳು ಯಾರು ಈ ಪ್ರಶ್ನೆ ಪತ್ರಿಕೆಯನ್ನು ಸೇಲ್ ಮಾಡ್ತಾ ಇದ್ರು, ಲಕ್ಷ ಕೊಟ್ಟು ಸೇಲ್ ಮಾಡ್ತಾ ಇದ್ರಲ್ಲ, ಅವರೆಲ್ಲ ಏಪ್ರಿಲ್ 26-25ರ ಕಾಲದಲ್ಲೇ ಅವರು ಆಪರೇಷನ್ ಅನ್ನ ಅಂದ್ರೆ ಈ ಪ್ರಶ್ನೆ ಪತ್ರಿಕೆಯ ಲೀಕ್ ಮಾಡೋದಕ್ಕೆ ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರು. ಸೊ ಗೆಸ್ ಪೇಪರ್ ಅನ್ನುವಂತಹ ಹೆಸರಲ್ಲಿ, ಜೊತೆಗೆ ಪ್ರೈವೇಟ್ ಮಾಫಿಯಾ ಅನ್ನುವಂತಹ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇಲ್ಲೆಲ್ಲ ಕಡೆಯೂ ಕೂಡ ಕೈ ಬರಹದಲ್ಲಿ ಬರೆದಿದ್ದಂತಹ ಪ್ರಶ್ನೆ ಪತ್ರಿಕೆಗಳು ಹರಿದಾಡೋದಕ್ಕೆ ಶುರುವಾಗುತ್ತೆ. ಇದು ಸಾಕಷ್ಟು ವ್ಯಾಪಕ ಟೀಕೆಗೆ ಗುರಿಯಾಗುತ್ತೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಒರಿಜಿನಲ್ ಕ್ವಶನ್ ಪೇಪರೋ ಅಥವಾ ಬೇರೆ ಏನೋ ಅಂದ್ರೆ ಒಂದು ರೀತಿಯಾಗಿ ವಿಮರ್ಶೆ ಮಾಡಬಹುದು. ಆದರೆ ಕೈ ಬರಹದಲ್ಲಿ ಪ್ರಶ್ನೆಗಳನ್ನ ಇಂತಿಂತ ಪ್ರಶ್ನೆ ಬರುತ್ತೆ ಅಂತ ಲೀಕ್ ಮಾಡಿದ್ದಾರೆ ಅಂದ್ರೆ ಇದು NTA ಸಂಬಂಧಪಟ್ಟವರದ್ದೇ ಯಾರದ್ದೋ ಕೆಲಸ. ಇಲ್ಲಿ NTA ಸಿಬ್ಬಂದಿಯಿಂದಲೇ ಈ ರೀತಿಯಾಗಿ ಲೀಕ್ ಆಗಿರೋದು ಅನ್ನೋದು ಸದ್ಯ ಬಲವಾಗಿ ಕೇಳಿ ಬರ್ತಾ ಇರುವಂತಹ ಮಾತು. ಈಗಾಗಲೇ CBI ಕೂಡ ಇನ್ವೆಸ್ಟಿಗೇಷನ್ ಅನ್ನ ಆರಂಭ ಮಾಡಿದೆ. ಇವತ್ತು NTA ಹೆಡ್ ಕ್ವಾರ್ಟರ್ಸ್ ಅಲ್ಲಿ NTA ಹೋಗಿ ಅಲ್ಲಿ ಒಂದಿಷ್ಟು ಜನರ ವಿಚಾರಣೆಯನ್ನ ಕೂಡ ನಡೆಸಿದೆ. ಜೊತೆಗೆ ಸಂಬಂಧಪಟ್ಟ ಹಾಗೆ ಈ ಮಾರಾಟದ ಜಾಲದಲ್ಲಿದ್ದಂತಹ ಅನೇಕರನ್ನ ಬಂಧಿಸಲಾಗಿದೆ. ಜೊತೆಗೆ ಈ ಹಿಂದೆಯೂ ಕೂಡ ರಾಜಸ್ಥಾನ ಪೊಲೀಸರು ಕೂಡ ಸುಮಾರು ಜನರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಕೂಡ ನಡೆಸಿದ್ರು. ಅದಾದ್ಮೇಲೆ CBI ಅಧಿಕೃತವಾಗಿ ಇನ್ವೆಸ್ಟಿಗೇಷನ್ ಅನ್ನು ಆರಂಭ ಮಾಡಿ ಒಂದಿಷ್ಟು ಜನರನ್ನ ಬಂಧನ ಕೂಡ ಮಾಡಿದೆ. ಅವರ ಪೇರೆಂಟ್ಸ್ ಎಲ್ಲ ಮಾತಾಡೋದು ನೋಡಿದ್ರೆ, ಅವರ ಪೇರೆಂಟ್ಸ್ ಎಲ್ಲ ಮಾಧ್ಯಮದ ಮುಂದೆ ಹೇಳಿಕೆಗಳನ್ನ ಕೊಡೋದು ನೋಡಿದ್ರೆ, ನನ್ನ ಮಗ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳೋದನ್ನ ನೋಡಿದ್ರೆ ಬೇಜಾರಾಗತ್ತೆ. ಆದರೆ ಇನ್ವಾಲ್ವ್ ಆಗಿರೋದು ಈಗ ಖಚಿತ ಆಗಿರೋದ್ರಿಂದಲೇ ಅನೇಕ ಕಡೆಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟೀಕೆ ವ್ಯಕ್ತ ಆಗಿರೋದು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ NTA DG ಇರ್ತಾರಲ್ಲ, ಡೈರೆಕ್ಟರ್ ಜನರಲ್, ಅವರು ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಪತ್ರಿಕಾಗೋಷ್ಠಿಯನ್ನ ಮಾಡಿ ಒಂದಷ್ಟು ಮಾಹಿತಿ ಕೊಟ್ಟಿದ್ರು. ಅಂದ್ರೆ ಯಾವಾಗ ಎಕ್ಸಾಮ್ ಆಗುತ್ತೆ ಅನ್ನಂತ ಕೇಳಿದಂತಹ ಸಂದರ್ಭದಲ್ಲಿ ಇನ್ನ 7ರಿಂದ 10 ದಿನಗಳ ಒಳಗಡೆ ಶೆಡ್ಯೂಲ್ ಅನ್ನ ಅನೌನ್ಸ್ ಮಾಡುವುದ್ರ ಬಗ್ಗೆ ಖಚಿತಪಡಿಸಿದ್ರು. ಅಂದ್ರೆ ಈಗಾಗಲೇ ಲೇಟ್ ಆಗಿದೆ, ಆಲ್ರೆಡಿ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಕೌನ್ಸಿಲಿಂಗ್ ಬರುತ್ತೆ, ಅಡ್ಮಿಷನ್ ಬರುತ್ತೆ, ಎಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು, ಯಾವ ಕಾಲೇಜಿಗೆ ಹೋಗೋದು, ಇಂಥ ಒಂದು ಆಲೋಚನೆಯಲ್ಲಿ ಇರುವಾಗ ಎಕ್ಸಾಮ್ ಅನ್ನೋದನ್ನ ವಿದ್ಯಾರ್ಥಿಗಳ ತಲೆಗೆ ಹೇರಿಕೆ ಮಾಡಿರೋದ್ರಿಂದ, ಬಹಳ ಶಾರ್ಟ್ ಟೈಮ್ ಅವ್ರ ಕೈಯಲ್ಲಿ ಇರೋದ್ರಿಂದ ಒಂದು ಡೇಟನ್ನು ಅನೌನ್ಸ್ ಮಾಡಿದ್ರೆ ಇಂಥ ಡೇಟಲ್ಲಿ ಎಕ್ಸಾಮ್ ಆಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕೂಡ ಓದ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ವರ್ಷಗಟ್ಟಲೆ ಕಾಲ 6ರಿಂದ 10 ಗಂಟೆ ಒಂದೊಂದು ದಿನಕ್ಕೆ ಎಲ್ಲ ಸಂಭ್ರಮವನ್ನು ಬಿಟ್ಟು, ಎಲ್ಲ ಹಬ್ಬ ಹರಿದಿನಗಳನ್ನು ಬಿಟ್ಟು, ಅವ್ರಿಗೆ ಬೇಕಾದಂತಹ ಫಂಕ್ಷನ್ಗಳನ್ನೆಲ್ಲವನ್ನು ಕೂಡ ಕೈ ಬಿಟ್ಟು ವಿದ್ಯಾರ್ಥಿಗಳು ಓದೋದ್ರಲ್ಲಿ ತೊಡಕೊಂಡಿರ್ತಾರೆ. ಅಂತಹ ವಿದ್ಯಾರ್ಥಿಗಳು ಈಗ ಮತ್ತೆ ರಿಲ್ಯಾಕ್ಸ್ ಮೂಡಲ್ಲಿದ್ದವರು ವಾಪಸ್ ಈಗ ಓದೋದಕ್ಕೆ ಬರಬೇಕು. ಸೊ ಹಾಗಾಗಿ ಒಂದು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿ ಅನ್ನುವಂಥದ್ದು ವಿದ್ಯಾರ್ಥಿಗಳ ಒಕ್ಕೂರಲಿನ ಒತ್ತಾಯ. ಈ ಹೊತ್ತಲ್ಲೇ ಅನೇಕ ಕಡೆಗಳಲ್ಲಿ ಕರ್ನಾಟಕದ ರಿಸಲ್ಟನ್ನು ಬಿಡಬೇಕು ಅನ್ನುವಂತಹ ಒತ್ತಾಯ ಕೂಡ ಕೇಳಿ ಬಂದಿತ್ತು. ಯಾಕಂದ್ರೆ ಈ ಘಟನೆ ನಡೆದಿರುವಂಥದ್ದು ಅಂದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಅಥವಾ ಸೇಲ್ ಇವೆಲ್ಲವೂ ಕೂಡ ಕೇರಳದಲ್ಲಿ ಒಬ್ಬ ಹುಡುಗ ಮಾಡ್ದ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ರಾಜಸ್ಥಾನದಲ್ಲಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಸೊ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅಲ್ಲ ಆಯಾ ರಾಜ್ಯಗಳಿಗೆ ಮಾತ್ರ ಈ ಎಕ್ಸಾಮ್ ಅನ್ನು ರದ್ದು ಮಾಡೋದು ಬಿಟ್ಟು ಇಡೀ ದೇಶಕ್ಕೆ ಯಾಕೆ ರದ್ದು ಮಾಡಿದ್ರು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೆಲವರು ಮುಂದಿಡ್ತಾ ಇರೋದು. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕಿಂತ ಸದ್ಯದ ಸಂದರ್ಭದಲ್ಲಿ ಪರೀಕ್ಷೆ ರದ್ದಾಗಿರೋದ್ರಿಂದ ವಿದ್ಯಾರ್ಥಿಗಳು ಆದಷ್ಟು ತಯಾರಿಯನ್ನ ಮಾಡಬೇಕು, ಆದಷ್ಟು ಮತ್ತೆ ಎಕ್ಸಾಮ್ ಅನ್ನು ಬರೆಯಬೇಕಾಗಿರೋದ್ರಿಂದ ಆದಷ್ಟು ತಯಾರಿ ಮಾಡಬೇಕು. 7ರಿಂದ 10 ದಿನಗಳ ಒಳಗಡೆ ಎಕ್ಸಾಮ್ ಡೇಟ್ ಅನ್ನು ಅನೌನ್ಸ್ ಮಾಡ್ತೀನಿ ಅಂತ NTA DG ಕೂಡ ಹೇಳಿದ್ದಾರೆ. ಈ ಹೊತ್ತಲ್ಲೇ ಈ ವಿಚಾರ ಪೊಲಿಟಿಕಲ್ ತಿರುವು ಕೂಡ ಪಡೆದುಕೊಂಡಿದೆ. NTA ರದ್ದು ಮಾಡಿ ಅನ್ನುವಂತಹ ಆಕ್ರೋಶ ಕೂಡ ವ್ಯಕ್ತ ಆಗಿದೆ. ಜೊತೆಗೆ ಈ ಹಿಂದಿನಿಂದಲೂ ಕೂಡ NTA ವೈದ್ಯಕೀಯ ಕೋರ್ಸುಗಳ ಎಕ್ಸಾಮ್ ಅನ್ನು ನಡೆಸ್ತಾ ಇರೋದು, ಅಂದ್ರೆ ಈ ನೀಟ್ ಎಕ್ಸಾಮ್ ಅನ್ನು ನಡೆಸ್ತಾ ಇರೋದು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ವ್ಯಾಪಕವಾದ ವಿರೋಧ ಇತ್ತು. ರಾಜ್ಯಕ್ಕೆ ಈ ಅನುಮತಿಯನ್ನು ಕೊಡಿ ಅನ್ನುವಂತಹ ಆಕ್ರೋಶ ಇತ್ತು, ಜೊತೆಗೆ ರಿಕ್ವೆಸ್ಟ್ ಕೂಡ ಇತ್ತು. ಸೊ ಈ ಹಿನ್ನೆಲೆ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಕೂಡ ಮತ್ತೆ ಹೇಳ್ತಾ ಇದ್ದಾರೆ, ಮತ್ತೆ ಈ ಒಂದು ಒಕ್ಕೂರಲಿನ ಒತ್ತಾಯ ಮಾಡ್ತಾ ಇದ್ದಾರೆ. ನೀಟ್ ಎಕ್ಸಾಮ್ ಅನ್ನು ನಡೆಸುವಂತಹ ಅಧಿಕಾರ ಆಯಾ ರಾಜ್ಯಗಳಿಗೆ ಬಿಟ್ಬಿಡಬೇಕು
ಬಿಡಬೇಕು ಅನ್ನುವಂತಹ ಒಂದು ಒತ್ತಾಯ ಕೂಡ ಮುನ್ನೆಲೆಗೆ ಬಂದಿದೆ. ಸೊ ಮುಂದೆ ಏನೇನು ಆಗುತ್ತೆ, ಸಿಬಿಐ ಇನ್ವೆಸ್ಟಿಗೇಷನ್ ಯಾವ ರೀತಿಯಾಗಿ ಸಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.